ಮೀನಾಕ್ಷಿ ಮೀನಾಕ್ಷಿ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಅನ್ನೋ ಡೈಲಾಗ್ ಲಕ್ಷ್ಮೀ ನಿವಾಸದ ಲಕ್ಷ್ಮಿಗೆ ಪಕ್ಕಾ ಸೂಟ್ ಆಗುತ್ತೆ. ಯಾಕಂದ್ರೆ ಲಕ್ಷ್ಮೀ ನಿವಾಸ ಹೆಸರಿಗೂ ಲಕ್ಷ್ಮೀ ಶ್ರೀನಿವಾಸ್ ಮಕ್ಕಳ ವರ್ತನೆಗೂ ಒಂಚೂರು ಮ್ಯಾಚ್ ಆಗಲ್ಲ. ಹೆಣ್ಣು ಮಕ್ಕಳು ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ರು ಅವರು ಖುಷಿಯಾಗಿಲ್ಲ. ಇತ್ತ ತಮ್ಗೆ ವಯಸ್ಸಾಗಿದೆ, ಗಂಡು ಮಕ್ಕಳು ನೋಡಿಕೊಳ್ತಾರೆ ಅಂತ ಲಕ್ಷ್ಮೀ ಶ್ರೀನಿವಾಸ್ ಅನ್ಕೊಂಡ್ರೆ ದೊಡ್ಡ ಮಗ ಸಂತು ಜಿಪುಣ ಆಸೆ ಬುರುಕ. ಇನ್ನು ಹರಿಸೋಮ ಅರಿಸಿದ್ದ. ಇವರಿಬ್ಬರಿಂದಾಗಿ ವಯಸ್ಸಾದ ಶ್ರೀನಿವಾಸ್ ಲಕ್ಷ್ಮಿ ಬೀದಿಗೆ ಬಿದ್ದಿದ್ದಾರೆ. ಈ ದಂಪತಿ ಮನೆ ಬಿಟ್ಟು ಬಂದು ಹೊಸ ಜೀವನ ಶುರು ಮಾಡಿದ್ರು ಕೂಡ ಈ ಮಕ್ಕಳ ಕಾಟ ತಪ್ಪಿಲ್ಲ. ಇದೀಗ ಮಕ್ಕಳಿಗೆ ತಕ್ಕ ಪಾಠ ಕಲಿಸಲು ಶ್ರೀನಿವಾಸ್ ಮುಂದಾಗಿದ್ದಾರೆ. ಸಂತೋಷ್ ಹರೀಶನ ವಿರುದ್ಧ ಶ್ರೀನಿವಾಸ್ ಕೇಸ್ ಹಾಕಿದ್ದು ಇಲ್ಲಿವರೆಗೂ ಖರ್ಚು ಮಾಡಿದ ಹಣವನ್ನೆಲ್ಲ ವಾಪಸ್ ಕೇಳಿದ್ದಾನೆ. ಹಾಗಾದ್ರೆ ಇನ್ಮೇಲಾದ್ರೂ ಹರೀಶ ಸಂತು ಬುದ್ಧಿ ಕಲಿತಾರಾ? ಶ್ರೀನಿವಾಸ್ಗೆ ಈ ಹೋರಾಟದಲ್ಲಿ ಜಯ ಸಿಗುತ್ತಾ? ಸೀರಿಯಲ್ನಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ನಿವಾಸ ಸೀರಿಯಲ್ ಮಹಾ ತಿರುವು ಪಡೆದುಕೊಂಡಿದೆ. ಸಂತು ದೊಡ್ಡ ಜಿಪುಣ, ಬರೀ ಹಣ ಉಳಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಒಂದೊಂದು ರೂಪಾಯಿನೂ ಲೆಕ್ಕ ಹಾಕ್ತಾನೆ. ಆದ್ರೆ ಹರೀಶ ದೊಡ್ಡ ಸೋಂಬೇರಿ, ಕೆಲ್ಸಕ್ಕೆ ಹೋಗಲ್ಲ. ಊರು ತುಂಬಾ ಸಾಲ ಮಾಡಿಕೊಂಡಿದ್ದಾನೆ. ಶ್ರೀನಿವಾಸ್ ಕೆಲಸಕ್ಕೆ ಹೋಗುವಾಗ ಆ ಮನೆಯ ಸ್ಥಿತಿ ಒಂದು ಹಂತಕ್ಕೆ ಸರಿ ಇತ್ತು. ಯಾವಾಗ ಶ್ರೀನಿವಾಸ್ ಕೆಲಸ ಕಳ್ಕೊಂಡ್ರೋ ಅಲ್ಲಿಂದಲೇ ಈ ಸಂತು ತನ್ನ ನೀಚ ಬುದ್ಧಿಯನ್ನ ತೋರಿಸಲು ಶುರು ಮಾಡಿದ್ದ. ಶ್ರೀನಿವಾಸ್ನ ಪದೇ ಪದೇ ನಿಂದಿಸ್ತಾ ಬಂದಿದ್ದ. ಆದ್ರೆ ಮಕ್ಕಳು ಎಷ್ಟು ನೋಯಿಸಿದ್ರು ಲಕ್ಷ್ಮೀ ಶ್ರೀನಿವಾಸ್ ಅದನ್ನೆಲ್ಲ ಅಷ್ಟೊಂದಾಗಿ ತಲೆಗೆ ಹಾಕಿಕೊಂಡಿರ್ಲಿಲ್ಲ. ಬಳಿಕ ಸಿಂಚನ ವೀಣಾ ಮಧ್ಯೆ ಜಗಳ ನಡೆದು ಮನೆ ಎರಡು ಭಾಗವಾಯಿತು. ಅದಾದ ನಂತರ ಸಿಂಚನ ತಂದೆ ತಾಯಿ ಇಬ್ಬರಿಗೂ ಬೇರೆ ಮನೆ ಕಟ್ಟಿಸಿದ್ರು. ಆಗ ಈ ಪಾಪಿ ಮಕ್ಕಳು ತಂದೆ ತಾಯಿಯನ್ನ ಕೂಡ ಎರಡು ಭಾಗ ಮಾಡಿದ್ರು. ಇದೆಲ್ಲದರಿಂದ ನೊಂದ ಲಕ್ಷ್ಮೀ ಶ್ರೀನಿವಾಸ್ ಮನೆ ಬಿಟ್ಟು ಬಂದು ಹೊಸ ಜೀವನ ಶುರು ಮಾಡಿದ್ರು. ಸಣ್ಣ ಮನೆ ಕಟ್ಟಿ ಗ್ಯಾರೇಜ್ ಬೇರೆ ಶುರು ಮಾಡಿದ್ರು. ಆದ್ರೆ ಅದರ ಮೇಲೂ ಸಂತು ಹರಿಕಣ್ಣು ಬಿತ್ತು. ಅದ್ರಲ್ಲೂ ಪಾಲು ಕೊಡಿ ಅಂತ ಕೇಳಿದಲ್ಲದೆ ಲಕ್ಷ್ಮಿ ತವರು ಮನೆಯಿಂದಲೂ ಪಾಲು ಬೇಕು ಅಂತ ನೋಟಿಸ್ ಕಳಿಸಿದ್ರು. ಮಕ್ಕಳ ವರ್ತನೆಯಿಂದ ಲಕ್ಷ್ಮಿ ನೊಂದಿದ್ದಾಳೆ. ಹೀಗಾಗಿ ಶ್ರೀನಿವಾಸ್ ಮಕ್ಕಳಿಗೆ ತಕ್ಕ ಶಾಸ್ತಿ ಮಾಡಲು ಹೊರಟಿದ್ದಾನೆ. ಇದೀಗ ಕೋರ್ಟ್ನಲ್ಲಿ ಯಾರು ಊಹೆ ಮಾಡಿರದ ಕೇಸ್ ಕೊಟ್ಟಿದ್ದಾನೆ. ಈ ಮೂಲಕ ಸಮಾಜಕ್ಕೂ ಒಂದೊಳ್ಳೆ ಸಂದೇಶ ಸಿಕ್ಕಿದೆ. ತಂದೆ ತಾಯಿ ಮಕ್ಕಳನ್ನೆಲ್ಲ ಮೈಯೆಲ್ಲ ಕಣ್ಣಾಗಿಟ್ಟು ಸಾಕ್ತಾರೆ. ತಮಗೆ ಎಷ್ಟು ಕಷ್ಟ ಇದ್ರೂ ಮಕ್ಕಳ ಆಸೆಗಳನ್ನ ನೆರವೇರಿಸ್ತಾರೆ. ಆದ್ರೆ ಮಕ್ಕಳು ದೊಡ್ಡವರಾದ್ಮೇಲೆ ತಂದೆ ತಾಯಿಯನ್ನೇ ಕಡೆಗಣಿಸ್ತಾರೆ. ಇದೀಗ ಲಕ್ಷ್ಮೀ ನಿವಾಸದ ಕತೆ ಕೂಡ ಇದೇ ರೀತಿಯಲ್ಲಿ ಸಾಗ್ತಾ ಇದೆ. ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳು ನಮ್ಮನ್ನ ನೋಡಿಕೊಳ್ತಾರೆ ಅಂತ ಲಕ್ಷ್ಮೀ ಶ್ರೀನಿವಾಸ್ ಅಂದ್ಕೊಂಡ್ರೆ ಸಂತು ಹರಿ ಅವರ ಬಳಿ ಇರೋದನ್ನೆಲ್ಲ ಕಿತ್ಕೊಂಡು ಬೀದಿಗೆ ಬರುವಂತೆ ಮಾಡಿದ್ದಾರೆ. ಇದೀಗ ಶ್ರೀನಿವಾಸ್ ನ್ಯಾಯ ಕೇಳಲು ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಸಂತು ಹಾಗೂ ಹರಿಗೆ ಹುಟ್ಟಿದಾಗಿನಿಂದ ಯಾವುದಕ್ಕೆ ಎಷ್ಟು ಖರ್ಚು ಮಾಡಿದೆ, ಇವರಿಬ್ರು ಎಷ್ಟು ಹಣ ವಾಪಸ್ ಕೊಡ್ಬೇಕು ಅಂತ ಲೆಕ್ಕ ಹಾಕಿದ್ದಾರೆ. ಇದೀಗ ಲಾಯರ್ ಇಬ್ಬರ ಕೈಗೂ ಫೈಲ್ ಕೊಟ್ಟು ಸಂತು ಬಳಿ ಸಣ್ಣ ವಯಸ್ಸಿನಿಂದ ನಿಮಗೆ ಖರ್ಚು ಮಾಡಿದ್ದು 2.5 ಲಕ್ಷ ಚಿಲ್ಲರೆ, ಇನ್ನು ರೀಸೆಂಟ್ ಆಗಿ ಕೊಟ್ಟ 5 ಲಕ್ಷ ಸೇರಿ 18,61,117 ರೂಪಾಯಿ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಸಂತುಗೆ ಸಣ್ಣ ವಯಸ್ಸಿನಿಂದ 16 ಲಕ್ಷ ಚಿಲ್ಲರೆ ಆಗಿದೆ. ರೀಸೆಂಟ್ ಆಗಿ ಕೊಟ್ಟಿರೋದು 5 ಲಕ್ಷ ಸೇರಿ 22,11,262 ರೂಪಾಯಿ ಆಗಿದೆ ಅಂತ ಲೆಕ್ಕ ಕೊಟ್ಟಿದ್ದಾರೆ. ಇದರಿಂದಾಗಿ ಅಣ್ಣ ತಮ್ಮ ಇಬ್ಬರು ಶಾಕ್ ಆಗಿದ್ದಾರೆ. ಇದೀಗ ಸೀರಿಯಲ್ ನೋಡಿದ ವೀಕ್ಷಕರು ಫುಲ್ ಖುಷಿಯಾಗಿದ್ದಾರೆ. ಈ ಸೀರಿಯಲ್ ಮುಖಾಂತರ ಸಮಾಜಕ್ಕೆ ಒಂದೊಳ್ಳೆ ಮೆಸೇಜ್ ಕೊಟ್ಟಂತಾಗಿದೆ. ಅಪ್ಪ ಅಮ್ಮನನ್ನ ಬೀದಿಗೆ ಹಾಕುವ, ವೃದ್ಧಾಶ್ರಮಕ್ಕೆ ಸೇರಿಸುವ ಮಕ್ಕಳಿಗೆ ಇದು ಉತ್ತಮ ಪಾಠ. ನಿಜ ಜೀವನದಲ್ಲೂ ಇಂತಹ ಮಕ್ಕಳಿಗೆ ಹೀಗೆ ಮಾಡಬೇಕು ಅಂತ ಕಾಮೆಂಟ್ ಮಾಡಿದ್ದಾರೆ. ಇದೀಗ ಈ ಹೋರಾಟದಲ್ಲಿ ಶ್ರೀನಿವಾಸ್ಗೆ ನ್ಯಾಯ ಸಿಗುತ್ತಾ? ಸಂತು ಹರಿ ಬುದ್ಧಿ ಕಲಿತಾರಾ ಅಂತ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.